ಇನ್ನು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಸದ್ಯಕ್ಕಂತೂ ರಿಲೀಫ್ ಇಲ್ಲ. ಯಾಕಂದ್ರೆ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. 2 ಪ್ರತ್ಯೇಕ ಅರ್ಜಿಗಳ ವಿಚಾರಣೆಗೆ ಹೈಕೋರ್ಟ್ ಒಪ್ಪಿಗೆಯನ್ನ ಕೊಟ್ಟಿರುವಂಥದ್ದು. ರೇವಣ್ಣ ಜಾಮೀನನ್ನ ರದ್ದು ಕೋರಿ ಎಸ್ಐಟಿ ಸಲ್ಲಿಸಿರುವಂತಹ ಅರ್ಜಿ, ಜೊತೆಗೆ ಕಿಡ್ನಾಪ್ ಕೇಸನ್ನ ರದ್ದು ಕೋರಿ ರೇವಣ್ಣ ಸಲ್ಲಿಸಿರುವಂತಹ ಅರ್ಜಿಗಳ ವಿಚಾರಣೆ ಸೋಮವಾರ ಮಧ್ಯಾಹ್ನ 2:30ಕ್ಕೆ 2 ಅರ್ಜಿಗಳ ವಿಚಾರಣೆ ನಡೆಯಲಿದೆ. 2 ಅರ್ಜಿ ಒಟ್ಟಿಗೆ ವಿಚಾರಣೆಗೆ ಎಸ್ಪಿಪಿ ಮನವಿ ಮಾಡಿದ್ರು. ಎಫ್ಐಆರ್ ರದ್ದು ಕೋರಿ ರೇವಣ್ಣ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ, ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಎಫ್ಐಆರ್ನ ರದ್ದು ಕೋರಿ ರೇವಣ್ಣ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಜೊತೆಗೆ ರೇವಣ್ಣ ಅವರಿಗೆ ಈಗ ಕಿಡ್ನಾಪ್ ಕೇಸ್ನಲ್ಲಿ ಕೊಟ್ಟಿರುವ ಜಾಮೀನನ್ನ ರದ್ದುಗೊಳಿಸುವಂತೆ ಕೋರಿ ಎಸ್ಐಟಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ, 2 ಅರ್ಜಿಗಳ ವಿಚಾರಣೆ ಸೋಮವಾರ ಮಧ್ಯಾಹ್ನ 2:30ಕ್ಕೆ ನಡೆಯಲಿದೆ. 2 ಪ್ರತ್ಯೇಕ ಅರ್ಜಿಗಳ ವಿಚಾರಣೆಗೆ ಹೈಕೋರ್ಟ್ ಒಪ್ಪಿಗೆಯನ್ನ ಕೊಟ್ಟಿದ್ದು, ಒಟ್ಟಿಗೆ ವಿಚಾರಣೆಗೆ ಎಸ್ಪಿಪಿ ಮನವಿ ಮಾಡಿದ್ರು. ಈಗ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ಹೀಗಾಗಿ ಸದ್ಯಕ್ಕಂತೂ ರೇವಣ್ಣ ಅವರಿಗೆ ರಿಲೀಫ್ ಸಿಗ್ತಾ ಇದೆ. ಕಿಡ್ನಾಪ್ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನನ್ನ ಪಡೆದಿದ್ರು ರೇವಣ್ಣ. ಆ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಕೋರಿ ಎಸ್ಐಟಿ ಹೈಕೋರ್ಟ್ಗೆ ಅರ್ಜಿ ಹಾಕಿತ್ತು. ಅದರ ವಿಚಾರಣೆಯನ್ನ ಇವತ್ತು ಹೈಕೋರ್ಟ್ ಸೋಮವಾರಕ್ಕೆ ಮುಂದೂಡಿತು. ಜೊತೆಗೆ ರೇವಣ್ಣ ಕೂಡ ತಮ್ಮ ಮೇಲಿರುವಂತಹ ಎಫ್ಐಆರ್ ಅನ್ನು ರದ್ದುಗೊಳಿಸುವಂತೆ ಕೋರಿ ಅರ್ಜಿ ಹಾಕಿಕೊಂಡಿದ್ರು. ಆ ಅರ್ಜಿಯ ವಿಚಾರಣೆ ಕೂಡ ಸೋಮವಾರ ಮಧ್ಯಾಹ್ನ 2:30ಕ್ಕೆ ನಡೆಯಲಿದೆ. ಹೀಗಾಗಿ ಸದ್ಯಕ್ಕಂತೂ ರೇವಣ್ಣಗೆ ರಿಲೀಫ್ ಸಿಗ್ತಾ ಇಲ್ಲ. ಈ ಮೂಲಕ ಮೂವರಿಗೂ, ರೇವಣ್ಣ, ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ, ಮೂವರಿಗೂ ಕೂಡ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ. ಈಗ ಮಧ್ಯಾಹ್ನ 2:45ಕ್ಕೆ ಭವಾನಿಯವರು ಸಲ್ಲಿಸಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯ ತೀರ್ಪು ಹೊರಬೀಳುತ್ತೆ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಈಗಾಗಲೇ ಎಸ್ಐಟಿಯಿಂದ ಅರೆಸ್ಟ್ ಆಗಿರುವಂತಹ ಪ್ರಜ್ವಲ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಎಸ್ಐಟಿ ತನ್ನ ಕಸ್ಟಡಿಗೆ ಕೇಳಲಿದೆ. ಇನ್ನು ರೇವಣ್ಣ ಅವರ ಅರ್ಜಿ ವಿಚಾರಣೆ ಅದು ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ನಿರ್ಣಾಯಕ ದಿನವಾಗಿದೆ ಇವತ್ತು ರೇವಣ್ಣ ಕುಟುಂಬದ ಪಾಲಿಗೆ. ಸಂಕಷ್ಟಕ್ಕೊಳಗಾಗಿರುವಂತಹ ರೇವಣ್ಣ ಫ್ಯಾಮಿಲಿ ಇವತ್ತಿನ ನಿರ್ಣಯದ ಮೇಲೆ ಅವರ ಜಾಮೀನಿನ ಭವಿಷ್ಯಗಳ ನಿರ್ಧಾರ ಆಗುತ್ತೆ. ಯಾವ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಜೈಲು ಪಾಲಾಗಿ ಈಗ ಜಾಮೀನು ಮೇಲೆ ಹೊರಗಿದ್ದಾರೋ ಅದೇ ಪ್ರಕರಣದಲ್ಲಿ ಬಂಧನದ ಭೀತಿಯಿಂದಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು ಭವಾನಿ ರೇವಣ್ಣ. ಅದರ ವಾದ ಪ್ರತಿವಾದ ಎಲ್ಲ ಮುಕ್ತಾಯಿಯಾಗಿ ಈಗ ತೀರ್ಪು ಪ್ರಕಟ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.